ವೆಲ್ಕಮ್ ಟು ಗೀತಾ ಗ್ಯಾಲರಿ. ರೈಸ್ ಸ್ಟಫ್ ಪರಾಟ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ತುಂಬಾ ಡಿಫ್ರೆಂಟಾಗಿ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಳಿ. ಹೆಚ್ಚಿದ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ನಿಮಗೆ ಯಾವುದೇ ಇಷ್ಟವಾದ ವೆಜಿಟಬಲ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಸ್ಟಫ್ ರೈಸು ನೀವು ಮಸಾಲ ರೈಸ್ ಆದರೂ ಮಾಡ್ಕೋಬೋದು, ಫ್ರೈಡ್ ರೈಸು, ಯಾವುದೇ ಥರ ರೈಸ್ ಈ ಪರಾಟಾಗೆ ತುಂಬ ಚೆನ್ನಾಗಿರುತ್ತೆ ಸ್ಟಫ್ ಮಾಡೋದಕ್ಕೆ. ಇದು ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿದ ಹಸಿಮೆಣಸಿನಕಾಯಿ, ಬ್ರೋಕೊಲಿಯನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸೋಣ. ನಾನು ಇಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಖಾರ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆನಂತರ ಜೀರಿಗೆ ಪುಡಿ, ಗರಂ ಮಸಾಲ, ಪನ್ನೀರ್ ಪೀಸಸ್, ಒಂದು ಅರ್ಧ ಕಪ್ಪು ಹಾಲನ್ನು ಹಾಕ್ಕೊಳ್ಳಿ. ಹಾಲನ್ನು ಹಾಕ್ಕೊಂಡ ನಂತರ ಪನ್ನೀರ್ ಪೀಸಸನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಲನ್ನು ಹಾಕೋದ್ರಿಂದ ಸ್ವಲ್ಪ ಮಿಲ್ಕಿ ಫ್ಲೇವರ್ ಬರುತ್ತೆ, ಅದಕ್ಕೆ ಹಾಲನ್ನು ಹಾಕಿ ಫ್ರೈ ಮಾಡಿದ ನಂತರ 1 ಚಮಚ ತುಪ್ಪವನ್ನು ಹಾಕ್ಕೊಳ್ಳಿ. ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನವನ್ನು ಸೇರಿಸ್ಕೊಂಡು ರೈಸನ್ನು ಬೌಲ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿಕೊಳ್ಳಿ. ಮಿಕ್ಸಪ್ ಮಾಡಿದ ನಂತರ ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಿ. ಇದಕ್ಕೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ತಣ್ಣಗಾಗಲು ಬಿಡಿ. ಮೈದಾವನ್ನು 1 ತಾಸು ಮುಂಚೆನೇ ನೆನೆಯಿಟ್ಕೋಬೇಕು. ಇದನ್ನು ಚಪಾತಿ ಆಕಾರಕ್ಕೆ ಮಾಡಿಕೊಂಡು ರೈಸನ್ನು ಒಳಗೆ ಫಿಲ್ ಮಾಡಿ ಈ ಥರ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡಿಕೊಂಡು ಲಿಟಿಲ್ ಬಿಟ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಒಂದು ಕಡಾಯಿನಲ್ಲಿ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಸಿಮ್ ಫ್ಲೇಮ್ನಲ್ಲಿ ಕೆಂಪಗೆ ರೋಸ್ಟ್ ಆಗಬೇಕು. ಸೈಡ್ ಚೇಂಜ್ ಮಾಡಿಕೊಂಡು ಮತ್ತೊಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಈ ಥರ ಕೆಂಪಗೆ ರೋಸ್ಟ್ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎರಡು ಸೈಡ್ ಕೆಂಪಗಾದ ನಂತರ ಪ್ಲೇಟ್ನಲ್ಲಿ ತೆಗೆದುಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ರೈಸ್ ಸ್ಟಫ್ ಪರೋಟ ರೆಡಿಯಾಗಿದೆ. ಇದು ಕರ್ಡ್ ಜೊತೆ ಅಥವಾ ಯಾವುದೇ ಗ್ರೇವಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ರೈಸ್ ಸ್ಟಫ್ ಪರಾಟ ಪಿಕ್ಕಲ್ ಜೊತೆ ತಿಂದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ.